Hello everyone, this is Manasa BT. Welcome to my channel Make It Happen. In this class, we are going to study citizenship. ಸಿಟಿಸನ್ಶಿಪ್ ಅಂತ ಹೇಳಿದ್ರೆ ಯಾವ ಆರ್ಟಿಕಲ್ ಅಂಡರ್ ಅಲ್ಲಿ ಬರುತ್ತೆ ಅಂತ ಗೊತ್ತಿರಬೇಕು. ಸೊ ಆರ್ಟಿಕಲ್ 5 ಅಂಡ್ ಪಾರ್ಟ್ 2 ಅಲ್ಲಿ. ಓಕೆ, ಆರ್ಟಿಕಲ್ 5 ಇಂದ 11 ವರೆಗೂ ಬರುತ್ತೆ. ಈ ವಿಡಿಯೋ ಬರೀ ಎಕ್ಸಾಮ್ ಆಸ್ಪಿರೆಂಟ್ಸ್ಗೆ ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗಿರುತ್ತೆ. ಸೊ ಹೇಗೆ ನಾವು ಒಂದು ಕಂಟ್ರಿಗೆ ಸಿಟಿಸನ್ ಆಗ್ಬೋದು, ಅದು ಪರ್ಟಿಕ್ಯುಲರ್ಲಿ ಇಂಡಿಯನ್ ಸಿಟಿಸನ್ ಅಂತ ಹೇಳ್ಕೋಬೇಕು ಅಂತ ಹೇಳಿದ್ರೆ, ಸೊ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂದ್ರೆ ಕ್ರೈಟೀರಿಯಾಸ್ ಏನೇನಿದೆ ಇದನ್ನೆಲ್ಲ ನಾವು ನೋಡ್ಕೊಂಡು ಹೋಗೋಣ. ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಸಿಟಿಸನ್ಸ್ ಆದ್ರೆ ಏನ್ ಬೆನಿಫಿಟ್ ಇದೆ ಅಂತ ಹೇಳಿದ್ರೆ, ನಮ್ಗೆ ಫಂಡಮೆಂಟಲ್ ರೈಟ್ಸ್, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನೆಲ್ಲ ರೈಟ್ಸ್ ಕೊಟ್ಟಿದ್ದಾರೆ, ಸೊ ಅದನ್ನೆಲ್ಲ ಎಂಜಾಯ್ ಮಾಡೋ ಪವರ್ ಸಿಗುತ್ತೆ. ಓಕೆ, ಅದನ್ನೆಲ್ಲ ಎಂಜಾಯ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್, ನೀವು ಆರ್ಟಿಕಲ್ 15, ಆರ್ಟಿಕಲ್ 16, 19, 29, 30 ಇದನ್ನೆಲ್ಲ ಸಿಟಿಸನ್ಸ್ ಆಫ್ ಇಂಡಿಯಾ ಮಾತ್ರ ಎಂಜಾಯ್ ಮಾಡೋಕ್ಕಾಗೋದು. ಓಕೆ, ಸೊ ಇದನ್ನೆಲ್ಲ ಫಂಡಮೆಂಟಲ್ ರೈಟ್ಸ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಆ ವಿಡಿಯೋ ಹೋಗಿ ನೀವು ರೆಫರ್ ಮಾಡ್ಬೋದು. ಸೊ 1955 ಅಲ್ಲಿ ಸಿಟಿಸನ್ಶಿಪ್ ಆಕ್ಟ್ ಅಂತ ಬಂತು. ಸೊ ಇದರಲ್ಲಿ ಯಾವ ಥರ ನಾವು ಸಿಟಿಸನ್ಶಿಪ್ನ ಎಕ್ವೈರ್ ಮಾಡ್ಕೋಬೋದು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇದನ್ನ ಎನಾಕ್ಟ್ ಮಾಡಿದ್ದು ಆನ್ 30th ಡಿಸೆಂಬರ್ 1955ಗೆ. ಇದರಲ್ಲಿ 19 ಸೆಕ್ಷನ್ಸ್ ಇದೆ ಮತ್ತೆ 3 ಶೆಡ್ಯೂಲ್ಸ್ ಇದೆ, ಸೆಗ್ರಿಗೇಟ್ ಮಾಡಿದ್ದಾರೆ. ಓಕೆ, ಸೊ ಅದನ್ನ ನೋಡ್ಕೊಂಡು ಹೋಗೋಣ. ಸೊ ಹೇಗೆ ನಾವು ಸಿಟಿಸನ್ಶಿಪ್ ಎಕ್ವೈರ್ ಮಾಡ್ಬೋದು ಅಂತ ನೋಡೋಣ. ಬೈ ಬರ್ತ್. ಸೊ ಬೈ ಬರ್ತ್ ಅಂತ ಹೇಳಿದ್ರೆ ಇದು ಸೆಕ್ಷನ್ 3 ಅಲ್ಲಿ ಹೇಳಿದ್ದಾರೆ. ಸೊ ಇದರಲ್ಲಿ ಅಂದ್ರೆ ಒಬ್ರು ಪರ್ಸನ್ ಇಂಡಿಯಾದಲ್ಲೇ ಬರ್ತ್ ಆಗಿದ್ರೆ ಅವ್ರದ್ದು, ಓಕೆ, ಅದು ಸರ್ಟನ್ ಕಂಡೀಷನ್ ಇದೆ. ಹೇಗೆ ಅಂತ ಹೇಳಿದ್ರೆ, ಆಫ್ಟರ್ 26 ಜನವರಿ 1950 ಆಗಿದ್ರೆ ಅವರು ಇಂಡಿಯನ್ ಸಿಟಿಸನ್. ಬಿಫೋರ್ ಜುಲೈ 1987 ಆಗಿದ್ರು ಅವರು ಇಂಡಿಯನ್ ಸಿಟಿಸನ್ ಆಗಿರ್ತಾರೆ. ಬಟ್ ಇದರಲ್ಲಿ ಅವ್ರದ್ದು ಪೇರೆಂಟ್ಸ್ ಅಲ್ಲಿ ಯಾರಾದ್ರೂ ಒಬ್ರು, ಫಾದರ್ ಅಥವಾ ಮದರ್ ಇಬ್ಬರಲ್ಲಿ ಒಬ್ರು ಅವರು ಸಿಟಿಸನ್ ಆಫ್ ಇಂಡಿಯಾ ಆಗಿರ್ಬೇಕು. ಓಕೆ, ಬಟ್ ಇದ್ರಲ್ಲಿ ಆ ಥರ ಏನಿಲ್ಲ. 26 ಜನವರಿ 1950 ಆದ್ಮೇಲೆ ಏನಾದರೂ ಇಂಡಿಯಾದಲ್ಲಿ ಬರ್ತ್ ಆಗಿದೆ ಅಂತ ಹೇಳಿದ್ರೆ, ಅವ್ರದ್ದು ಪೇರೆಂಟ್ಸ್ ಬಗ್ಗೆ ಏನು, ಅವ್ರ ಪೇರೆಂಟ್ಸ್ ಎಲ್ಲಿದ್ದಾರೆ, ಎಲ್ಲಿ ಸಿಟಿಸನ್ ಅಂತ ಏನೂ ಇಲ್ಲ. ಬಟ್ ಆಟೋಮೆಟಿಕಲಿ ಅವರು ಇಂಡಿಯನ್ ಸಿಟಿಸನ್ಸ್ ಅಂತ ಆಗ್ಬೋದು. ಓಕೆ, ಮತ್ತೆ ಇನ್ನೊಂದು ಕಂಡೀಷನ್ ಇದೆ, ಇದರಲ್ಲಿ ಮೆನ್ಷನ್ ಆಗಿಲ್ಲ. ಸೊ 2004 ಮೇಲೆ, ಡಿಸೆಂಬರ್ 3rd 2004 ಮೇಲೆ ಏನಾದರೂ ಅವರು ಬರ್ತ್ ಆಗಿದ್ರೆ ಇಂಡಿಯಾದಲ್ಲಿ, ಅವ್ರ ಪೇರೆಂಟ್ಸ್ ಇಬ್ರು ಸಿಟಿಸನ್ಸ್ ಆಫ್ ಇಂಡಿಯಾ ಆಗಿರ್ಬೇಕು. ಓಕೆ, ಆರ್ ಎಲ್ಸ್ ಒಬ್ಬ ಪೇರೆಂಟ್ ಇಂಡಿಯನ್ ಆಗಿ ಇನ್ನೊಬ್ರು ಪೇರೆಂಟ್ ಇರ್ತಾರಲ್ಲ, ಅವರು ಇಲ್ಲೀಗಲ್ ಮೈಗ್ರೆಂಟ್ ಆಗಿರಬಾರ್ದು ಬೇರೆ ಕಂಟ್ರಿಯಿಂದ. ಸೊ ಆ ಥರ ಇದ್ರೆ ಸಿಟಿಸನ್ಸ್ ಆಫ್ ಇಂಡಿಯಾ ಅಂತ ಆಗ್ತಾರೆ. ಓಕೆ, ಆ್ಯಂಡ್ ಸೆಕೆಂಡ್ ಟೈಪ್ ಯಾವ ಥರ ನಾವು ಎಕ್ವೈರ್ ಆಗ್ಬೋದು ಅಂತ ಹೇಳಿದ್ರೆ, ಇದು ಬೈ ಡಿಸೆಂಟ್. ಸೊ ಇದು ಫಸ್ಟ್ ಒನ್, ಇದು ಸೆಕೆಂಡ್ ಒನ್. ಓಕೆ, ಸೆಕ್ಷನ್ 4 ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದೇನು ಅಂತ ನೋಡ್ಕೊಂಡು ಹೋಗೋಣ. ಸೊ ಇದರಲ್ಲಿ ಯಾರಾದರೂ 1950 26 ಜನವರಿ ಆದ್ಮೇಲೆ ಬರ್ತ್ ಆಗಿದೆ ಅಂತ ಹೇಳಿದ್ರೆ, ಅವರು ಇಂಡಿಯನ್ ಸಿಟಿಸನ್ ಆಗಿರ್ಬೋದು. ಅವ್ರ ಫಾದರ್ ಇಂಡಿಯನ್ ಆಗಿದ್ರೆ, ಓಕೆ, ಇಂಡಿಯನ್ ಸಿಟಿಸನ್ ಆಗ್ತಾರೆ ಅವರು. ಸೊ ಅದ್ರಲ್ಲಿ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, 1992 ಅಲ್ಲಿ ಡಿಸೆಂಬರ್ 10th ಆದ್ಮೇಲೆ ಏನಾದ್ರೂ ಇವ್ರದ್ದು ಬರ್ತ್ ಆಗಿದ್ರೆ ಬೇರೆ ಕಂಟ್ರಿಯಲ್ಲಿ, ಸೊ ಇದರಲ್ಲಿ ಪೇರೆಂಟ್ಸ್ ಇಂಡಿಯನ್ ಸಿಟಿಸನ್ ಆಗಿರ್ಬೇಕು. ಓಕೆ, ಆಗ ಅವರು ಈ ಯಾವ ಮಗು ಹುಟ್ಟಿರುತ್ತಲ್ಲ ಅದು ಸಿಟಿಸನ್ಶಿಪ್ ತಗೊಳ್ಬೋದು. ಓಕೆ, ಸೊ ನೆಕ್ಸ್ಟ್ ಈ ರೂಲ್ಸ್ಗೆ ಇನ್ನೊಂದು ಆ್ಯಡ್ ಆಗಿದೆ. ಡಿಸೆಂಬರ್ 3rd ಆದ್ಮೇಲೆ 2004, ಓಕೆ, ಸೊ ಇದಾದ್ಮೇಲೆ ಏನಾದ್ರೂ ಬೇರೆ ಕಂಟ್ರಿಯಲ್ಲಿ ಅವ್ರದ್ದು ಬರ್ತ್ ಆಗಿದ್ರೆ, ಸೊ ಸಿಟಿಸನ್ಶಿಪ್ ತಗೊಳ್ಬೋದಾ ಅಂತ ಹೇಳಿದ್ರೆ, ಸಿಟಿಸನ್ ಆಗ್ತಾರ, ಇಂಡಿಯಾ ಸಿಟಿಸನ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಮಾಡ್ಬೋದು. ಬಟ್ ಅನ್ಲೆಸ್ ಅವರು ರಿಜಿಸ್ಟರ್ ಮಾಡ್ಕೊಳ್ಳೋವರೆಗೂ, ಅಂದ್ರೆ ಅವರು ರಿಜಿಸ್ಟರ್ ಆಗ್ಬೇಕು ಇಲ್ಲಿ ಬಂದು. ಓಕೆ, ರಿಜಿಸ್ಟರ್ ಆದ್ಮೇಲೆ ಮಾತ್ರ ಅವರು ಸಿಟಿಸನ್ ಅಂತ ಹೇಳ್ಕೋಬಹುದು. ಓಕೆ, ಫಾರ್ ಎಕ್ಸಾಂಪಲ್ ಈಗ ಕೊಹ್ಲಿ ಮತ್ತೆ ಅನುಷ್ಕಾ ಶರ್ಮಾ ಸೆಕೆಂಡ್ ಬೇಬಿ ಅವ್ರಿಗೆ ಲಂಡನ್ ಅಲ್ಲಿ ಬಾರ್ನ್ ಆಗಿದಲ್ವಾ. ಸೊ ಲಂಡನ್ ನಲ್ಲಿ ಬಾರ್ನ್ ಆಗಿ ಇಲ್ಲಿರೋ ಸಿಟಿಸನ್ಶಿಪ್ ತಗೊಳ್ಬೋದ ಅಂದ್ರೆ ತಗೊಳ್ಬೋದು, ಬಟ್ ಅವ್ರು ರಿಜಿಸ್ಟರ್ ಮಾಡ್ಕೊಂಡಿರ್ಬೇಕು. ಸೊ ಮಗು ಹುಟ್ಟಿ 1 year ಒಳಗಡೆ, ಓಕೆ, ರಿಜಿಸ್ಟರ್ ಆಗಿರ್ಬೇಕು.
ನೆಕ್ಸ್ಟ್ ಒನ್, ಥರ್ಡ್ ಒನ್, ಬೈ ರಿಜಿಸ್ಟ್ರೇಷನ್. ಸೊ ಸೆಕ್ಷನ್ 5 ಅಲ್ಲಿ ಹೇಳಿರೋದು ಇದು. ಸೊ ಇದು ಯಾವ ತರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಈಗ ಇಂಡಿಯಾದಲ್ಲಿ ಬಂದು ರಿಸೈಡ್ ಆಗಿದ್ದಾರೆ, ಅವ್ರು ಇಲ್ಲೇ ಇದ್ದಾರೆ, ವಾಸಿಸ್ತಿದ್ದಾರೆ. ಓಕೆ, ಆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೂ ಮುಂಚೆ, ನಾನು ಸಿಟಿಸನ್ ಆಗ್ಬೇಕು ಅಂತ ಹೇಳ್ಕೊಳ್ಳೋಕ್ಕೂ ಮುಂಚೆ ಅವರು 7 ಇಯರ್ಸ್ ಇಂಡಿಯಾದಲ್ಲೇ ಬಂದಿರಬೇಕು. ಆಗ ಅವರು ಸಿಟಿಸನ್ಶಿಪ್ ತಗೊಳ್ಬೋದು. ಓಕೆ, ಅಂಡ್ ಸೆಕೆಂಡ್ ಒನ್ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಈಗ ಬೇರೆ ಕಂಟ್ರಿಯವರು ಇಂಡಿಯನ್ನ ಮ್ಯಾರಿ ಆಗ್ತಾರಲ್ವಾ, ಸೊ ಆ ಥರ ಮ್ಯಾರೇಜ್ ಆಗಿದೆ ಅವ್ರಿಗೆ ಅಂತ ಹೇಳಿದ್ರೆ, ಅವರು ಅಷ್ಟೇ 7 ಇಯರ್ಸ್ ಇಲ್ಲೇ ಇರಬೇಕು ಇಂಡಿಯಾದಲ್ಲಿ. ಆಗ ಅವರು ಸಿಟಿಸನ್ಶಿಪ್ನ ತಗೊಳ್ಬೋದು. ಓಕೆ, ಇನ್ನೂ ಒಂದಿದೆ, ಅಂದ್ರೆ ಈಗ ಸಿಟಿಸನ್ಶಿಪ್ ತಗೊಂಡಿರ್ತಾರೆ ಇಂಡಿಯದ್ದು. ಓಕೆ, ಸೊ ಅವ್ರಿಗೆ ಚಿಲ್ಡ್ರನ್ ಇರ್ತಾರೆ. ಸೊ ಅವರು ಸಿಟಿಸನ್ ಆಗ್ಬೋದಾ ಅಂತ ಹೇಳಿದ್ರೆ, ಅವ್ರೇನಾದ್ರೂ ಮೈನರ್ ಆಗಿದ್ರೆ ಆಗ್ಬೋದು. ಓಕೆ, ಫುಲ್ ಏಜ್ ಆಗಿದೆ ಅಂತ ಹೇಳಿದ್ರು, ಫುಲ್ ಏಜ್ ಆಗಿದೆ ಅವ್ರಿಗೆ ಅಂತಿದ್ರು, ಪೇರೆಂಟ್ಸ್ ಏನಾದ್ರು ಇಬ್ರು ಪೇರೆಂಟ್ಸ್ ಸಿಟಿಸನ್ಶಿಪ್ನ ತಗೊಂಡಿರ್ಬೇಕು. ಓಕೆ, ಆಗ ಅವರು ಸಿಟಿಸನ್ಶಿಪ್ನ ತಗೊಳ್ಬೋದು. ಬಟ್ ಅವರು 12 ಮಂತ್ಸ್ ಆಕ್ಚುಲಿ ಇಲ್ಲಿ ರಿಸೈಡ್ ಆಗಿರ್ಬೇಕು, ಫುಲ್ ಏಜ್ ಇರ್ತಾರಲ್ಲ ಅವರು. ಓಕೆ, ಅಂದ್ರೆ ಮೈನರ್ ಅಲ್ಲದೆ ಇರೋರು, ಗ್ರೋನ್ ಅಪ್. ಇನ್ನೊಂದು ಬೈ ನ್ಯಾಚುರಲೈಸೇಷನ್ ಅಂತ ಇದೆ, ಅದು ಸೆಕ್ಷನ್ 6 ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು 4th ಟೈಪ್ ಇದೆ, ಯಾವ ತರ ಎಕ್ವೈರ್ ಮಾಡ್ಕೋಬಹುದು ಅಂತ ಹೇಳಕ್ಕೆ. ಇದರಲ್ಲಿ ಕೆಲವೊಂದು ರೂಲ್ಸ್ ಇದೆ. ಓಕೆ, ಸೊ ಆ ರೂಲ್ಸ್ ಎಲ್ಲ ಅವರು ಫಾಲೋ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅದೆಲ್ಲ ಇದೆ ಅಂತ ಹೇಳಿದ್ರೆ ಅವರು ಸಿಟಿಸನ್ಶಿಪ್ ತಗೊಳ್ಬೋದು, ಎಲಿಜಿಬಲ್ ಇದ್ದಾರೆ ಅಂತ. ಓಕೆ, ಸೊ ಇಲ್ಲಿ ಯಾವ ತರ ಅಂತ ಹೇಳಿದ್ರೆ, ಈಗ ಒಂದು ಕಂಟ್ರಿಯಲ್ಲಿ ಇಂಡಿಯಾಕ್ಕೆ ಸಿಟಿಸನ್ಶಿಪ್ ತಗೊಳ್ಬೋದು ಅಂತ ಇರುತ್ತಲ್ವಾ, ಅದರಲ್ಲೇ ಅವರು ಏನಾದ್ರು ರಿಸೈಡ್ ಆಗ್ತಿರ್ತಾರೆ, ಇಲ್ಲ ಒಂದು ಸಿಟಿಸನ್ಶಿಪ್ನ ತಗೊಳಕ್ ಆಗಲ್ಲ, ಇಂಡಿಯಾಕ್ಕೆ ಯಾವ್ದು ಕಂಟ್ರಿ ಸಿಟಿಸನ್ಶಿಪ್ನ ಕೊಡಲ್ಲ, ಆ ಕಂಟ್ರಿಲೇ ಅವರು ರಿಸೈಡ್ ಆಗಿರ್ಬಾರ್ದು. ಓಕೆ, ಅದೊಂದು ಕ್ರೈಟೀರಿಯಾ, ಫಸ್ಟ್ ಕ್ರೈಟೀರಿಯಾ ಆಗುತ್ತೆ. ಮತ್ತೆ ಸಿಟಿಸನ್, ಇವರು ಇಂಡಿಯನ್ ಸಿಟಿಸನ್ ಆಗಿರಲ್ಲ, ಬೇರೆ ಕಂಟ್ರಿ ಸಿಟಿಸನ್ ಆಗಿರ್ತಾರೆ. ಬಟ್ ಅವರು ಇಂಡಿಯನ್ ಸಿಟಿಸನ್ಶಿಪ್ ತಗೊಳ್ಬೇಕು ಅಂತ ಹೇಳಿ ಬೇರೆ ಕಂಟ್ರಿದು ಸಿಟಿಸನ್ಶಿಪ್ನ ಅವರು ರಿಜೆಕ್ಟ್ ಮಾಡೋದಕ್ಕೆ ರೆಡಿ ಇರ್ತಾರೆ. ಸೊ ಅಂಥವ್ರು ತಗೊಳ್ಬೋದು. ಸೊ ಸೆಕೆಂಡ್ ಕ್ರೈಟೀರಿಯಾ. ಇನ್ನು ಕೆಲವೊಂದು ಕಂಡೀಷನ್ಸ್ ಇದೆ. ಸೊ ಈಗ ಅವರು ಇಂಡಿಯಾದಲ್ಲೇ ರಿಸೈಡ್ ಆಗ್ತಿರ್ಬೋದು, ಅಂಡ್ ಗೌರ್ಮೆಂಟಿಗೆ ಏನಾದ್ರು ಹೆಲ್ಪ್ ಮಾಡಿರ್ಬೋದು. ಸೊ ಆ ಥರ ಇದ್ರೆ ಅವ್ರದ್ದು ಕನ್ಸಿಡರ್ ಆಗುತ್ತೆ. ಥರ್ಡ್ ಕ್ರೈಟೀರಿಯಾ. ಅಂಡ್ ಅವ್ರದ್ದು ಕ್ಯಾರೆಕ್ಟರ್, ಒಳ್ಳೆ ಕ್ಯಾರೆಕ್ಟರ್ ಇರಬೇಕು. ಸೊ ಇನ್ನೊಂದೇನು ಅಂತ ಹೇಳಿದ್ರೆ, ಅವ್ರಿಗೆ 8th ಶೆಡ್ಯೂಲ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಲ್ಯಾಂಗ್ವೇಜಸ್ನ ಮೆನ್ಷನ್ ಮಾಡಿದಾರಲ್ಲ, ಅದರಲ್ಲೇ ಅಟ್ಲೀಸ್ಟ್ 1 ಲ್ಯಾಂಗ್ವೇಜ್ ಅವ್ರಿಗೆ ಗೊತ್ತಿರಬೇಕು. ಸೊ ಇದು ಒಂದು ಲಾಸ್ಟ್ ಕ್ರೈಟೀರಿಯಾ. ಸೊ ಇಷ್ಟು ಮ್ಯಾಚ್ ಆಗ್ತಿದೆ ಅಂತ ಹೇಳಿದ್ರೆ, ಅವರು ನ್ಯಾಚುರಲೈಸೇಷನ್ ಅಲ್ಲಿ ಅವರು ಸಿಟಿಸನ್ಶಿಪ್ನ ಎಕ್ವೈರ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ 5th ಒನ್ ಯಾವ ತರ ಎಕ್ವೈರ್ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಬೈ ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ. ಸೊ ಈಗ ನಮ್ಮ ಕಂಟ್ರಿಯಲ್ಲಿ ಈಗ ನಾವೇನಾದ್ರೂ ಎಕ್ಸ್ಟೆಂಡ್ ಮಾಡಿದ್ರೆ, ಬೇರೆ ಕಂಟ್ರೀಸ್ದು ಪಾರ್ಟ್ನ ನಾವೇನಾದ್ರು ನಮ್ಮ ಕಂಟ್ರಿ ಪಾರ್ಟ್ ಆಗಿ ಮಾಡ್ಕೊಂಡ್ರೆ, ಟೆರಿಟರಿ ಏನಾದ್ರು ಪಾರ್ಟ್ ಎಕ್ಸ್ಟೆಂಡ್ ಆಯ್ತು ಅಂತ ಹೇಳಿದಾಗ, ಸೊ ಅಲ್ಲಿ ಅವರು ಆಟೋಮೆಟಿಕ್ ಆಗಿ ಇಂಡಿಯನ್ ಸಿಟಿಸನ್ಸ್ ಆಗ್ತಾರೆ. ಸೊ ಈಗ ಪಾರ್ಟಿಷನ್ ಟೈಮಲ್ಲೆಲ್ಲ ಬಾಂಗ್ಲಾದೇಶ್ಗೆಲ್ಲ ಹೋಗಿರ್ತಾರಲ್ವಾ, ಸೊ ಅಲ್ಲಿಂದ ಏನಾದ್ರು ಬಿಫೋರ್ ಜಾನ್ 1, 1966ಗಿಂತ ಮುಂಚೆ ಏನಾದ್ರು ಬಂದಿದ್ರೆ ಅವರು ಇಂಡಿಯನ್ ಸಿಟಿಸನ್ಸ್ ಆಗ್ಬೋದು. ಓಕೆ, ಸೊ ಇದು ಅಸ್ಸಾಂಗೆ ಎಂಟರ್ ಆಗಿರ್ತಾರಲ್ಲ ಅವರು. ಸೊ ಇನ್ನು ಕೆಲವೊಬ್ರು ಏನಂತ ಹೇಳಿದ್ರೆ 1966 ಆದ್ಮೇಲೆ ಬಂದಿರ್ತಾರೆ. ಸೊ 1971 ವರ್ಗೂ ಅಸ್ಸಾಮಲ್ಲೇ ಇರ್ತಾರೆ. ಓಕೆ, ಆ ಥರದವ್ರು ಸಿಟಿಸನ್ಶಿಪ್ ತಗೊಳ್ಬೋದು, ಬಟ್ ಅವರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಓಕೆ, ಸೊ ಆಗ ಮಾತ್ರ ಅವರು ಸಿಟಿಸನ್ಶಿಪ್ನ ತಗೊಳಕ್ ಸಾಧ್ಯ. ಈಗ ಸಿಟಿಸನ್ಶಿಪ್ ಸಿಕ್ಕಿದೆ ಅಂತ ಹೇಳಿ ಅದನ್ನ ಕಳ್ಕೊಳ್ಳೋ ಚಾನ್ಸಸ್ ಇದೆಯಾ ಅಂತ ಹೇಳಿದ್ರೆ, ಹೌದು ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗ ಅದಕ್ಕೂ ಸರ್ಟನ್ ಕ್ರೈಟೀರಿಯಾಸ್ ಇದೆ. ಓಕೆ, ಸೊ ಇದು ಫಸ್ಟ್ ಒನ್ ರೆನನ್ಸಿಯೇಷನ್ ಅಂತ ಸೆಕ್ಷನ್ 8 ಅಲ್ಲಿ ಹೇಳಿದ್ದಾರೆ. ಇದು ಏನು ಅಂತ ಹೇಳಿದ್ರೆ, ಈಗ ಯಾವುದೇ ಇಂಡಿಯನ್ ಸಿಟಿಸನ್ ನನಗೆ ಇದ್ರದ್ದು ಸಿಟಿಸನ್ಶಿಪ್ ಬೇಡ ಅಂತ ಹೇಳಿ ಬೇರೆ ಕಂಟ್ರಿದು ಸಿಟಿಸನ್ಶಿಪ್ ಬೇಕು ಅಂತ ಹೇಳಿ ಏನಾದ್ರು ಅವ್ರು ಹೋದ್ರೆ, ಆಗ ಇಂಡಿಯನ್ ಸಿಟಿಸನ್ಶಿಪ್ ಆಟೋಮೆಟಿಕ್ ಆಗಿ ಅವ್ರಿಗೆ ಕ್ಲೋಸ್ ಆಗುತ್ತೆ. ಓಕೆ, ಈಗ ಆ ಥರ ಹೋಗಿ ಬೇರೆ ಕಂಟ್ರಿದು ಸಿಟಿಸನ್ಶಿಪ್ ತಗೊಂಡಿದ್ದಾರೆ ಅಂತ ಅನ್ಕೊಳ್ಳೋಣ, ಒಬ್ಬ ಫಾದರ್. ಓಕೆ, ಸೊ ಇವ್ರಿಗೆ ಮೈನರ್ ಚೈಲ್ಡ್ ಇರ್ತಾರೆ. ಓಕೆ,
ಮೈನರ್ ಚೈಲ್ಡ್ ಏನಾದ್ರು ಇದ್ರೆ ಆ ಚೈಲ್ಡ್ ಆಟೋಮೆಟಿಕ್ ಆಗಿ ಸಿಟಿಸನ್ಶಿಪ್ನ ಕಳ್ಕೊಬೇಕಾಗತ್ತೆ. ಬಟ್ ಈಗ ಮೈನರ್ ಈಗ ಮೇಜರ್ ಆದ್ರು ಓಕೆ ಸಿಟಿಸನ್ಶಿಪ್ ಕಳ್ಕೊಂಡಿರೋದು ಅವ್ರಿಗೆ ಇಷ್ಟ ಆಗಲ್ಲ, ಬೇಕು ಮತ್ತೆ ಅಂತ ಆಗುತ್ತೆ. ಸೊ ಆ ಥರ ಏನಾದ್ರು ಇದ್ರೆ ಮೇಜರ್ ಆಗಿ 1 ಇಯರ್ ಒಳಗಡೆ ಅವರು ಮತ್ತೆ ಇದನ್ನ ಸಿಟಿಸನ್ಶಿಪ್ ಬೇಕು ಅಂತ ಹೇಳಿ ರಿಜಿಸ್ಟರ್ ಮಾಡ್ಕೋಬಹುದು. ಇನ್ನೊಂದು ಟರ್ಮಿನೇಷನ್ ಸೆಕ್ಷನ್ 9 ಅಲ್ಲಿ ಹೇಳಿದ್ದಾರೆ. ಓಕೆ, ಸೊ ಇದರಲ್ಲಿ ಹೇಗೆ ಅಂತ ಹೇಳಿದ್ರೆ ಇಂಡಿಯನ್ ಗವರ್ಮೆಂಟ್ ಯಾರದೇ ಸಿಟಿಸನ್ಶಿಪ್ನ ಅವರು ಎನಿ ಟೈಮ್ ಅವರು ಟರ್ಮಿನೇಟ್ ಮಾಡ್ಬೋದು. ಓಕೆ, ಸೊ ಅದೊಂದು. ಅಂಡ್ ಲಾಸ್ಟ್ ಒನ್ ಡಿಪ್ರಿವೇಶನ್ ಅಂತ ಇದೆ. ಸೊ ಈಗ ಬೈ ಬರ್ತ್ ಅಲ್ದೇನೆ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ, ಒಬ್ಬೊಬ್ರು ನ್ಯಾಚುರಲೈಸೇಷನ್ ಆಗಿರ್ತಾರೆ. ಸೊ ಈ ತರ ಅವರು ರಿಜಿಸ್ಟರ್ ಮಾಡ್ಕೊಂಡು ಏನಾದ್ರು ಸಿಟಿಸನ್ಶಿಪ್ನ ಪಡ್ಕೊಂಡಿದ್ರೆ ಎನಿ ಟೈಮ್ ಇಂಡಿಯನ್ ಗವರ್ಮೆಂಟ್ ನಾವು ಡಿಪ್ರಿವ್ ಮಾಡ್ಬೋದು, ಅವ್ರದ್ದು ಸಿಟಿಸನ್ಶಿಪ್ನ ತೆಗ್ದಾಕ್ಬೋದು. ಓಕೆ, ಸೊ ಅದು ಡಿಪ್ರಿವೇಶನ್ ಅಂತ ಹೇಳ್ತಾರೆ. ಸೆಕ್ಷನ್ 10 ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದನ್ನ. ಸೊ ಇದು ಸಿಟಿಸನ್ಶಿಪ್ ಅಲ್ಲಿ ಕೆಲವೊಂದು ಫ್ಯಾಕ್ಟ್ಸ್ ಇದೆ, ಅದು ಏನು ಅಂತ ನೋಡ್ಕೊಂಡು ಹೋಗೋಣ. ಸೊ ಇಲ್ಲಿ USA ಅಲ್ಲಿ ಯಾರು ಪ್ರೆಸಿಡೆಂಟ್ ಆಗ್ಬೋದು ಅಂತ ಹೇಳಿದ್ರೆ ಅಲ್ಲಿ ಬೈ ಬರ್ತ್ ಇರ್ತಾರಲ್ವಾ, ಬೈ ಬರ್ತ್ ಸಿಟಿಸನ್ ಇರ್ತಾರಲ್ಲ ಅವ್ರು ಮಾತ್ರ ಆಗಕ್ಕಾಗೋದು. ಬಟ್ ಇಂಡಿಯಾದಲ್ಲಿ ಇಲ್ಲಿ ನ್ಯಾಚುರಲೈಸ್ ಸಿಟಿಸನ್ ಆಗಿರ್ತಾರಲ್ವಾ ಅವರು ಆಗ್ಬೋದು, ನ್ಯಾಚುರಲೈಸ್ಡ್ ಇರ್ಬೋದು, ಮತ್ತೆ ಬೈ ಬರ್ತ್ ಸಿಟಿಸನ್ ಇರ್ತಾರಲ್ಲ ಅವರು ಕೇಪಬಲ್ ಇದ್ದಾರೆ. ಓಕೆ, ಇಬ್ರು ಆಕ್ಚುಲಿ ಪ್ರೆಸಿಡೆಂಟ್ಶಿಪ್ಗೆ ತಗೊಳ್ಬೋದು, ಪಾರ್ಟಿಸಿಪೇಟ್ ಮಾಡ್ಬೋದು. ನಮ್ಮ ಕಂಟ್ರಿದು ಇನ್ನೊಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಸಿಂಗಲ್ ಸಿಟಿಸನ್ಶಿಪ್. ಓಕೆ, ಎಟ್ ಅ ಟೈಮ್ ನೀವು ಒಂದೇ ಕಂಟ್ರಿದು ಸಿಟಿಸನ್ ಆಗಿರೋಕ್ ಸಾಧ್ಯ. ಅದೇ ಬೇರೆ ಕಂಟ್ರಿ ನಾವು ಅಬ್ಸರ್ವ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ USA ಮತ್ತೆ ಸ್ವಿಟ್ಜರ್ಲ್ಯಾಂಡ್, ಸೊ ಇವ್ರದ್ದೆಲ್ಲ ಏನು ಅಂದ್ರೆ ನೀವು ಬೇರೆ ಕಂಟ್ರಿದು ಸಿಟಿಸನ್ ಆಗಿರ್ಬೋದು. ಅಂಡ್ ಬೇರೆ ಬೇರೆ ಫೆಡರಲ್ ಸ್ಟೇಟ್ಸ್ ಅಂದ್ರೆ USA ಎಕ್ಸಾಂಪಲ್ ಯಾವ ತರ ಅಂತ ಹೇಳಿದ್ರೆ ತುಂಬಾ ಸ್ಟೇಟ್ಸ್ ಸೇರಿ ಅವರು ನಾವು ಒಂದು ಯೂನಿಯನ್ ಅಂತ ಹೇಳ್ಕೊಂಡಿದ್ದಾರೆ. ಓಕೆ, ಇದೆಲ್ಲ ಸ್ಟೇಟ್ಸ್ ಸೇರಿ ಯೂನಿಯನ್ ಅಂತ. ಸೊ ಇಲ್ಲಿ ಈ ಸ್ಟೇಟ್ದು ಈಗ ಇಲ್ಲಿ ಈ ಸ್ಟೇಟ್ ಅಲ್ಲಿ ನೀವು ರಿಸೈಡ್ ಆಗಿದ್ದೀರಾ ಅಂದ್ಕೊಳ್ಳೋಣ US ಅಲ್ಲಿ. ಸೊ ಇದ್ರದ್ದು ಸಿಟಿಸನ್ಶಿಪ್ ಫಸ್ಟ್ ಆಗಿರ್ತೀರಾ, ಅದಾದ್ಮೇಲೆ ಹೋಲ್ US ಇದು ಸಿಟಿಸನ್ಶಿಪ್ ಇರುತ್ತೆ ನಿಮ್ಮ ಹತ್ರ. ಬಟ್ ನಮ್ಮ ಕಂಟ್ರಿಲಿ ಹೇಗೆ ಅಂತ ಹೇಳಿದ್ರೆ ನೀವು ಒಂದು ಇಂಡಿಯಾ ಅಂತ ತಗೊಳ್ಳೋದಾದ್ರೆ ಕಂಪ್ಲೀಟ್ ಆಗಿ ಇಂಡಿಯಾದ್ದು ಸಿಟಿಸನ್ ನೀವು ಅಂತ ಆಗಿರ್ತೀರಾ. ನೀವು ಪರ್ಟಿಕ್ಯುಲರ್ ಯಾವುದೇ ಒಂದು ಸ್ಟೇಟ್, ಈಗ ಕರ್ನಾಟಕ ಪರ್ಟಿಕ್ಯುಲರ್ ಸ್ಟೇಟ್ದು ಸಿಟಿಸನ್ಶಿಪ್ ನಿಮ್ಮ ಹತ್ರ ಇರಲ್ಲ, ಹೋಲ್ ಇಂಡಿಯಾದ್ದು ಸಿಟಿಸನ್ಶಿಪ್ ಇರುತ್ತೆ. ಸೊ ಈ ತರ ಓಕೆ ಸಿಂಗಲ್ ಸಿಟಿಸನ್ಶಿಪ್ನ ನಾವು ಅಕ್ವೈರ್ ಮಾಡ್ತೀವಿ. ಓಕೆ, ಇನ್ನು ಕೆಲವೊಂದು ಫ್ಯಾಕ್ಟ್ಸ್ ನಿಮಗೆ ಗೊತ್ತಿರಬೇಕು. ಸೊ ಇದು NRI ಇದೆಲ್ಲ ನೀವು ನ್ಯೂಸ್ ಅಲ್ಲಿ ಓದಿದ್ರೆ ಈ ತರ ವರ್ಡ್ಸ್ ನ ಕೇಳಿರ್ತೀರಾ. ಓಕೆ, ಇದು ನಾನ್ ರೆಸಿಡೆಂಟ್ ಇಂಡಿಯಾ ಅಂತ. ಓಕೆ, ಸೊ ಇಲ್ಲಿ ಯಾವ ತರ ಅಂತ ಹೇಳಿದ್ರೆ ಇಂಡಿಯನ್ ಸಿಟಿಸನ್ಸ್ ಇರ್ತಾರಲ್ಲ ಅವರು ಆಕ್ಚುಲಿ ಇಂಡಿಯಾದಲ್ಲಿ ರಿಸೈಡ್ ಆಗಿರಲ್ಲ, ಬೇರೆ ಕಂಟ್ರಿಲಿ ರಿಸೈಡ್ ಆಗಿರ್ತಾರೆ. ಬಟ್ ಇಂಡಿಯಾದ್ದು ಪಾಸ್ಪೋರ್ಟ್ನ ಅವರು ಹೋಲ್ಡ್ ಮಾಡಿರ್ತಾರೆ, ಇಂಡಿಯಾದ್ದು ಪಾಸ್ಪೋರ್ಟ್ ಇರುತ್ತೆ ಅವ್ರ ಹತ್ರ. ಸೊ ಅವ್ರನ್ನ NRI ಅಂತ ಕರಿತೀವಿ, ನಾನ್ ರೆಸಿಡೆಂಟ್ ಇಂಡಿಯಾ ಅಂತ. ಇನ್ನೊಂದು PIO ಅಂತ, ಇದು ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್. ಓಕೆ, ಇಲ್ಲಿ ಹೇಗೆ ಅಂತಂದ್ರೆ ಅವ್ರದ್ದು ಆನ್ಸಿಸ್ಟರ್ಸ್ ಯಾರೋ ಇಲ್ಲಿದು ಒರಿಜಿನ್ ಆಗಿರ್ತಾರೆ, ಬಟ್ ಅವರು ಇಲ್ಲಿ ಇಲ್ಲ, ಇಂಡಿಯಾದಲ್ಲಿ ಈಗ ರಿಸೈಡ್ ಮಾಡ್ತಾ ಇಲ್ಲ. ಓಕೆ, ಸೊ ಅವ್ರು ಬೇರೆ ಕಂಟ್ರಿಲಿ ಇರ್ತಾರೆ, ಬಟ್ ಬೇರೆ ಕಂಟ್ರಿಲಿ ಇದ್ರೂ ಒರಿಜಿನ್ ಯಾವುದು ಅಂತ ಹೇಳಿದ್ರೆ ಇಂಡಿಯಾದ್ದು ಅಂತ. ಸೊ ಆ ಥರ. ಇನ್ನೊಂದಿದೆ OCI ಅಂತ, ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಬರುತ್ತೆ. ಓಕೆ, ಸೊ ಇದು ಯಾವ ತರ ಅಂತ ಹೇಳಿದ್ರೆ ಇದು ಇವರು ಇಂಡಿಯನ್ ಸಿಟಿಸನ್ ಆಗಕ್ಕೆ ಎಲಿಜಿಬಲ್ ಇರ್ತಾರೆ, ಇಲ್ಲ ಇಂಡಿಯಾದಲ್ಲಿ ಅವರು ಬರ್ತ್ ಆಗಿರುತ್ತೆ ಆನ್ಸಿಸ್ಟರ್ಸ್ ಯಾರ್ದಾದ್ರು. ಸೊ 1950 ಕಾನ್ಸ್ಟಿಟ್ಯೂಷನ್ ಕಮೆನ್ಸ್ಮೆಂಟ್ ಆಯ್ತಲ್ಲ ಆ ಟೈಮಲ್ಲಿ ಏನಾದ್ರು. ಸೊ ಈ ತರದೆಲ್ಲ ಕೆಲವೊಂದು ಕ್ರೈಟೀರಿಯಾ ಇದೆ, ಅವರು ರಿಜಿಸ್ಟರ್ ಮಾಡ್ಕೊಂಡು ಇಂಡಿಯನ್ ಸಿಟಿಸನ್ಶಿಪ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ಬೋದು ಅಕಾರ್ಡಿಂಗ್ ಟು 1955 ಸಿಟಿಸನ್ಶಿಪ್ ಆಕ್ಟ್ ಪ್ರಕಾರ. ಓಕೆ, ಸೊ ಇಷ್ಟು ಸಿಟಿಸನ್ಶಿಪ್ ಆಕ್ಟ್ ನಾವು ನೋಡಿದ್ವಿ. ಸೊ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಒಳ್ಳೆ ವಿಡಿಯೋ ಬರ್ತೀನಿ. ಅಂಡ್ ಪ್ರತಿಯೊಂದು ವಿಡಿಯೋನು ನಾನು ಪ್ಲೇ ಲಿಸ್ಟ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಪ್ಲೀಸ್ ಡೂ ವಾಚ್. ಥ್ಯಾಂಕ್ ಯು.